ಹಾಯ್ ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ತಿಂಡಿಗೆ ಅಂತ ಹೇಳಿ ಇಡ್ಲಿ ಮಾಡ್ಕೊತಾ ಇದ್ದೀನಿ. ದೀಕ್ಷಾಗೆ ಈ ಥರ ಪ್ಲೇನಾಗಿ ಇಡ್ಲಿ ಮಾಡಿಕೊಟ್ರೆ ತಿನ್ನೋದಿಲ್ಲ, ಹಾಗಾಗಿ ಅವಳಿಗೆ ಸ್ವಲ್ಪ ಕ್ಯಾರೆಟ್ನ ತುರಿದು ಸೇರಿಸ್ಕೊತಾ ಇದ್ದೀನಿ. ದೀಕ್ಷಾಗೆ ಈ ಥರ ಮಾಡಿಕೊಡೋದ್ರಿಂದ ಅವಳು ಸುಮ್ಮನೆ ತಿಂತಾಳೆ, ಏನು ಹೇಳೋದಿಲ್ಲ. ಪ್ಲೇನ್ ಆಗಿದ್ದರೆ 1 ಅಥವಾ 2 ತಿಂದು ಸುಮ್ಮನಾಗ್ಬಿಡ್ತಾಳೆ. ಹಾಗಾಗಿ ನಾನು ಈ ಥರ ಮಾಡಿಕೊಡ್ತಾ ಇದ್ದೀನಿ ಅವಳಿಗೆ. ಹಾಗೆ ಊರಿಂದ ತಂದಿರೋ ಅಂಥ ಹಲಸಿನ ಹಣ್ಣು ಕೂಡ ಹಣ್ಣಾಗಿತ್ತು, ಹಾಗಾಗಿ ಅವರಿಗೆ ಕಟ್ ಮಾಡಿ ಅಂತ ಹೇಳಿದ್ದೆ. ಅವರು ಕೂಡ ಕಟ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಇವಾಗ ಚಟ್ನಿ ಮಾಡ್ಕೊಬಿಡೋಣ ಅಂತೇಳಿ ಚಟ್ನಿಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಒಂದು ಪ್ಯಾನಿಗೆ 5 ಹಸಿಮೆಣ್ಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಕೂಡ ಸೇರಿಸ್ಕೊಂಡು ಹಾಗೆ ಲೈಟಾಗಿ ಹುರ್ಕೊತಾ ಇದ್ದೀನಿ. ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೆಂಗಿನಕಾಯಿ 1 ಬೌಲಷ್ಟು, ಹಾಗೆ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸಿ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಒಬ್ಬರೇ ಕಷ್ಟಪಡ್ತಾಯಿದ್ರು ಬಿಡಿಸ್ಕೊಳ್ಳೋಕ್ಕೆ, ಹಾಗಾಗಿ ನಾನು ಕೂಡ ಬಿಡಿಸೋಣ ಅಂತ ಹೇಳಿ ನಾನು ಕೂಡ ಕೂತ್ಕೊಂಡು ಬಿಡಿಸ್ತಾ ಇದ್ದೀನಿ. ಹಾಗೆ ಒಂಚೂರು ತಿಂದೆ, ಸ್ವೀಟಾಗಿತ್ತು, ನನಗಂತೂ ಇಷ್ಟ ಆಯಿತು. ಹಣ್ಣು ಎಷ್ಟೊಂದು ಬಂದಿದೆ ನೋಡಿ ಹಲಸಿನ ಹಣ್ಣು. ಹಲಸಿನ ಹಣ್ಣಂತೂ ತುಂಬಾ ಸ್ವೀಟಾಗಿತ್ತು. ನಾನು ತಿಂದು ತುಂಬಾ ದಿನ ಆಗಿತ್ತು. ಹಾಗೆ ನಮ್ಮ ದೀಕ್ಷಾಗೆ ತಿಂಡಿ ಹಾಕ್ಕೊಡೋಣ ಅಂತ ಹೇಳಿ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ.